ತಪ್ಪಲ್ಲೇ ಅಂತ ಬಿದ್ರು ಅಮ್ಮ ನಮ್ಮನ್ನ ಯಾಮರ್ಸಿ ಬಿದ್ದು ಓಡಾಡುವಂತ ಚಾಕಚಕ್ಯತೆ ಮಗು ಕೊಟ್ಟಿರುತ್ತೆ. ಅದು ಬೈ ಬರ್ತ್ ಅದನ್ನ ಬೆಳವಣಿಗೆ. ಸೊ ಹಾಗೆ ಕೂಡ ನಮ್ಮ ಎಲ್ಲ ಸಾಧನೆಯನ್ನು ಕೂಡ ಅದಕ್ಕೆ ನಾನು ಹೋಲಿಸ್ತೇನೆ. ಸಿಸ್ಟರ್ ಇಲ್ಲಿ ನೋಡಿ, ಇವ್ರು ಯಾರು ಗೊತ್ತಾ? ಇಲ್ಲಿ ನಮ್ಮ ಮನೆಯವರು. ಹೌದಾ? ನಮಸ್ತೆ ನಮಸ್ತೆ. ಯಾಕೆ ಇವ್ರನ್ನ ಚೆನ್ನಾಗಿದೆ ನಿಮ್ ಮಾತು, ನಿಜ ಮೋಟಿವೇಶನ್ ಬರುತ್ತೆ ಸಿಸ್ಟರ್. ಹೌದು, ಇರ್ಲಿ, ನನಗೆ ಏನ್ ಅನಿಸ್ತು ಅದನ್ನ ಮಾತ್ರ ಹಂಚ್ಕೋತಿದ್ದೇನೆ ಅಷ್ಟೇ. ನಾನೊಂಥರ ನೇರವಾದಿ. ತೋರಿಸ್ಲಿಕ್ಕೆ ಕಾರಣ ಇದೆ ಸಿಸ್ಟರ್. ನಾನ್ ಹೇಳಿದೆ ಈಗ ಇವ್ರನ್ನ ತೋರಿಸ್ಲಿಕ್ಕೆ ಕಾರಣ ಇದೆ. ಏನು ಅಂತಂದ್ರೆ, ಧರ್ಮಸ್ಥಳ ಸಂಘದಿಂದ SP ಆಗಿ ಕೆಲಸ ಮಾಡಿ ನೀವು ಸ್ಟ್ರಾಂಗ್ ಆಗಿ ಮಾತಾಡ್ತೀರಿ ಅಂತ ಇವರಿಗೆ ಆಫರ್ ಬಂದ್ರೆ ಚೆನ್ನಾಗಿ ಏನ್ ತಿಳ್ಕೊಳ್ತಾರ ಏನೋ, ನಾವು ಸ್ಟ್ರಾಂಗ್ ಆಗಿ ನಿಂತ್ರೆ ಅವ್ರು ಎದುರುತ್ತರ ಕೊಡ್ತಾರೇನೋ. ಯಾಕಂದ್ರೆ ಇಲ್ಲಿ ಒಂದಿಷ್ಟು ಈ ಊರಲ್ಲಿ ಮೊದಲು ಇದ್ದಂತವ್ರು ಅಷ್ಟು ಸರಿಯಾಗಿ ನಡೆಸ್ಕೊಟ್ಟಿಲ್ಲ, ಹಾಗಾಗಿ ಹೇಗ್ ಬರ್ತೋ ಹಾಗೆ ನಡೆಸಿದ್ದಾರೆ. ಈಗ ಇವರಿಗೆ ಕಂಡೀಷನ್ ಅಪ್ಲೈ ಹಾಕಿದ್ರೆ ಏನ್ ಮಾಡ್ತಾರೇನೋ ಅನ್ನೋ ಭಯ. ಈಗ ನಿಮ್ಮ ಈ ಮೋಟಿವೇಶನ್ ಮಾತುಗಳನ್ನ ನೋಡ್ಕೊಂಡು ನಾನು ಹೋಗಿ ಸರಿ ಫೋನ್ ಮಾಡ್ಕೊಂಡು ನಾನು ಈಗ ಕೆಲಸವನ್ನ ಮಾಡ್ತೀನಿ ಅನ್ನೋದನ್ನ ಈಗ ಹೇಳ್ತಾ ಇದಾರೆ ಅವ್ರು. ಇಲ್ಲ, ಮಾತನ್ನ ಕೇಳಿ. ಹೌದೌದು. ಇಲ್ಲ, ಯಾವುದು ಕಷ್ಟ ಅಲ್ಲ ಬ್ರದರ್, ಮಾಡ್ಬೋದು. ಮಾಡೋ ಸ್ಥೈರ್ಯ ಮತ್ತೆ ಧೈರ್ಯ ಎರಡೂ ನಮ್ಮಲ್ಲೇ ಇದೆ. ಮುನ್ನುಗ್ಗೋ ಹೇಳ್ತೀನಿ. ನಾನಂತೂ ನೋಡಿ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತೀನಿ. ನನಗೆ ನಂಬಿಕೆ ಇದೆ, ನೀವು ಹೋಗಿ ಕೆಲಸ ಮಾಡಿ ಬನ್ನಿ, ನಾನು ಯಾವುದಕ್ಕೂ ನಿಮ್ಗೆ ಅಡ್ಡ ಬರಲ್ಲ. ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಮನೆಗೆ ಬನ್ನಿ, ನಿಮ್ಮ ಜಾಗವನ್ನ ನೀವು ಗಟ್ಟಿ ಇಟ್ಕೊಂಡು ಮಾಡಿ ಅಂತಾನೆ ಹೇಳ್ತೀನಿ. ಈಗ ನೀವು ನಿನ್ನೆ ನನಗೆ ಮೊಬೈಲ್ ನಲ್ಲಿ ಒಂದು ಮಾತು ಹೇಳಿದ್ರಿ, ನನ್ನತನದಲ್ಲಿ ನಾನಾಗೆ ಇದ್ದು ನನಗೆ ಎಷ್ಟು ಅನ್ಸತ್ತೋ ನಾನು ಅದಕ್ಕೆ ಉತ್ತರವನ್ನ ಕೊಡ್ತೀನಿ ನಾಳೆ ಬಂದು ಅಂತ. ಆ ಡೈಲಾಗ್ ಅನ್ನ ನಾನು 3 ಬಾರಿ ಮನೇಲಿ ಹೇಳಿದೀನಿ ಈಗ. ಹೌದು, ಯಾವತ್ತು ನಮ್ ತನ ಎಲ್ಲೂ ಬಿಟ್ಕೊಡ್ಬಾರ್ದು. ಯಾವ್ದು ಇದು ಯಾರನ್ನ ಮೆಚ್ಚಿಸ್ಲಿಕ್ಕೆ ಖಂಡಿತ ಮಾತಾಡ್ಬಾರ್ದು. ನಾನು ಅನುಭವಿಸಿದ ಮತ್ತೆ ನಾನು ಕಂಡುಕೊಂಡಂದಷ್ಟು ಮಾತುಕತೆಗಳನ್ನ ನನ್ನ ದೃಷ್ಟಿಯಲ್ಲಿ ಹೇಳಲಿಕ್ಕೆ ಹೊರಡ್ಬೇಕೇ ವಿನಃ ಯಾರಿಗೂ ಇಲ್ಲ ಇದು ಪುರುಷ ಪ್ರಧಾನ ಅಲ್ಲ, ಇಲ್ಲಿ ನನಗೆಲ್ಲ ಸಿಕ್ಕಿದೆ ಅಂತ ನಾನು ಹೆಂಗೆ ಹೇಳಲಿ? ನೋ, ನನಗೆ ನೋವಾಗಿದೆ. ನಂಗೆ ನನ್ನ ತಂದೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ಆದ್ರೆ ನಾನ್ ಗಂಡನ ಮೇಲೆ ಅದೆಲ್ಲ ಸಿಗದೆ ಇರ್ಬಹುದು. ಯಾಕೆಂದ್ರೆ ನಂಗೆ ನಮ್ಮ ತಂದೆಗೆ ನಾವು 6 ಜನ, ನಾನು 5ನೇವಳು, 2 ತಮ್ಮಂದಿರು. ಆದ್ರೂ ತಂದೆ ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ನಾನ್ ಆದ್ಮೇಲೆ ಗಂಡ್ ಮಕ್ಳು ಹುಟ್ಟಿದ್ರು ಅನ್ನೋ ಕಾರಣ ಅಲ್ಲ, ಯಾಕೆಂದ್ರೆ ನಾನು ಒಂದಷ್ಟು ಜಾಣೆ ಇದ್ದೆ, ಒಂದಷ್ಟು ತಿಳ್ಕೊಳ್ಳೋದಿತ್ತು ಮನೆಯಲ್ಲಿ. ನನ್ನನ್ನು ಎಲ್ಲ ಕೆಲ್ಸಕ್ಕೂ ನನ್ನನ್ನು ಬಿಡ್ತಿದ್ರು, ಆ ಕಾರಣಕ್ಕೆ ನನ್ನನ್ನ ಇದ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಬಂದ್ರೆ ಅದನ್ನೇ ಫಾಲೋ ಮಾಡ್ಬೇಕು ಅಂತೇನಿಲ್ಲ. ಸೊ ಹಾಗಾಗಿ ಈ ತರದೆಲ್ಲ ಸಂದರ್ಭಗಳು ಖಂಡಿತ ಬರುತ್ತೆ. ತವರಲ್ಲಿ ಇದ್ದದ್ದೇ ಗಂಡನ ಮೇಲೆ ಸಿಗುತ್ತೆ, ಅದೆಲ್ಲ ಸುಳ್ಳು ಬ್ರದರ್, ಅದೆಲ್ಲ ಸಾಧ್ಯ ಇಲ್ಲ. ಮತ್ತೆ ಸಾಕಷ್ಟು ಜನ ನೀನ್ ಓದಿದ್ಯಾ, ಅಷ್ಟು ಓದಿದ್ಯಾ, ಲ್ಯಾಕ್ ಗಟ್ಲೆ ಸ್ಯಾಲ್ರಿ ಬರ್ಬೇಕಿತ್ತು, ನೀವ್ ಹೋಗ್ಲಿಲ್ಲ, ಆ ತರದೆಲ್ಲ ದೃಷ್ಟಿಕೋನದಲ್ಲೂ ನೋಡೋರಿದ್ದಾರೆ ನನ್ನ ಸಂಬಂಧಿಕರಲ್ಲಿ. ನಾನು ಅವ್ರಿಗೆಲ್ಲ ನನಗೆ ಹಣದಿಂದ ಹೋದ್ರೆ ನಾನು ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ಲಿಕ್ಕಾಗಲ್ಲ. ಅದು ನೋಡೋ ದೃಷ್ಟಿಕೋನಗಳು ಬೇರೆ ಆಗ್ತದೆ. ಹಣ ಸಂಪಾದನೆ ಮಾಡ್ತಿದ್ದಾಳೆ ಅಂತೇಳಿ ಗೌರವ ಕೊಡೋದಿರುತ್ತಾಗ. ಈಗ್ಲೇ ಗೊತ್ತಾಗ್ಬಿಡುತ್ತೆ ಅವರ ಕೆಪಾಸಿಟಿ. ಓದಿದಾಳೆ, ಅವಳು ಗೌರವ ಕೊಡ್ಬೇಕು ಅನ್ನಲ್ಲ. ನೀನೇನು ದುಡ್ದು ಸಂಪಾದನೆ ಮಾಡ್ತಾ ಇದೀಯಾ, ನೀನ್ ಕಲ್ತಿರೋದು, ಆ ತರದ ಚಿಂತನೆಗಳನ್ನ ನೋಡ್ದಾಗ ಅದ್ರಲ್ಲಿ ಯಾವ್ದನ್ನ ನೀವು ಸರಿ ಅಂತ ಒಪ್ಕೋತೀರಾ? ನನ್ನ ಇಷ್ಟು ಶ್ರಮಕ್ಕೆ ಬೆಲೆ ಯಾವುದು ಹೇಳಿ? ಅಲ್ವಾ? ನಾ ದುಡಿಯೋದಲ್ಲ ಖಂಡಿತ. ಆಮೇಲೆ ಯಾರೋ ಒಬ್ರು ದೊಡ್ಡ ಆಫೀಸರ್ ಆದ್ರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು, ಅದನ್ನು ವೈಯಕ್ತಿಕವಾಗಿ ಆಕೆಯ ಜಾಣ್ಮೆ ಹಣದಲ್ಲಿ ಯಾವುದನ್ನು ಹೋಲಿಕೆ ಮಾಡಬಾರದು. ಅದನ್ನ ಮೀರಿದ್ದು ನಮ್ಮ ಸಾಧನೆ. ಮತ್ತೆ ಅಲ್ಲ, ಒಂದು ವಿಶೇಷ ಹೇಳ್ಬೇಕು ಅಂದ್ರೆ, ಹಣೆ ನಮ್ದು, ಹಣೆ ಬರ ನಮ್ದ. ಹಣೆ ಬರವನ್ನ ಬರೆಯೋರು ದೇವ್ರು. ಹಾಗಾಗಿ ನಮ್ಮ ನಶೀಬದಲ್ಲಿ ನಮ್ಮ ಹಣೆಯಲ್ಲಿ ಏನಿದೆ ಅದೇ ನಮ್ಗೆ ಸಿಗೋದು. ನಮ್ಮ ಪಾಲಿಗೆ ಏನೋ ಒಂದು ಹಿಂದಿನ ಶಕ್ತಿ ಅಂದ್ರಿ, ಇಷ್ಟನ್ನೆಲ್ಲ ಸಾಧನೆ ಮಾಡ್ಕೊಂಡು ಇಷ್ಟು ಸಿಂಪಲ್ ಆಗಿದ್ದು, ನಾನ್ ಕರೆದಾಗ ಬಂದು ನನ್ನ ಇಲ್ಲಿ ಅಕ್ಕ ತಂಗಿಯರು ಒಂದಿಷ್ಟು ಜನ ಇದ್ದಾರೆ, ಅವರಿಗೆ ಮೋಟಿವೇಶನ್ ಕೊಡ್ತಾ ಇದ್ದೀರಿ. ನನಗೆ ನಿಜವಾಗಿಯೂ ನಿಮ್ಮಂತವ್ರನ್ನ ಕರ್ಕೊಂಡು ಬಂದು ಹೇಳ್ಬೇಕು. ಯಾಕೆ ಈ ಪ್ರೋಗ್ರಾಮ್ ಮಾಡ್ಕೊಂಡಿರೋದೇ ಈ ವಿಷಯಕ್ಕೆ. ನಾನು ಹೆಚ್ಚು ಜನ ಕುಗ್ತಾ ಇರುವಂತವ್ರಾಗ್ಲಿ, ಹೆಣ್ಣು ಮಕ್ಕಳಾಗ್ಲಿ, ಅಥವಾ ಕಲೆಗಳು ಏನಾದ್ರು ಡೌನ್ ಆಗ್ತಿದ್ದು ಅಂತ ಕಲೆಗಳಿಂದ ಇದ್ದವ್ರನ್ನ ಕರ್ಕೊಂಡು ಬಂದು ಪ್ರೋತ್ಸಾಹವನ್ನ ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶನೂ ಕೂಡ. ಇವತ್ತು ನಿಮಗೆ ಇಂಟರ್ವ್ಯೂ ಮಾಡ್ತಾ ಮಾಡ್ತಾ ನಾನು ಕೂಡ ಏನೋ ಒಂಥರ ಚೇತನ ಆಗ್ತಾ ಇದೆ, ನನಗೂ ಕೂಡ ಖುಷಿ ಆಗ್ತಿದೆ. ಇದು ನನ್ನ 4ನೇ ಟುಗೆದರ್ ಲೈವ್.
ಅಲ್ಲ ನಾನೇ ಹೇಳೋದಿಷ್ಟೇ. ಇಲ್ಲಿ ಆ ನಾವೇನೇ ಸಾಧನೆ ಮಾಡಿದ್ರೆ ಆ ಸಾಧನೆಗೆ ಒಂದು ಗೌರವ ಅಷ್ಟೇ. ಅದನ್ನ ಅತಿಯಾಗಿ ಎಲ್ಲೂ ತೋರ್ಪಡಿಸ್ಕೊಳ್ಳಿಕ್ಕೆ ಯಾರೇ ಆದ್ರೂ ತೋರ್ಪಡಿಸ್ಕೋಬಾರ್ದು.